ಎಲ್ರಿಗೂ ನಮಸ್ತೆ. ಇವತ್ತು ನಾನೊಂದು ಹೆಲ್ತಿಯಾಗಿರೋ ಮನೆಯಲ್ಲೇ ಹೇರ್ ಆಯಿಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ನಾನು ಸ್ವಲ್ಪ ದಾಸವಾಳ ಹೂ ತೊಗೊಂಡಿದ್ದೀನಿ, ಹಾಗೆ ನೆನೆಸಿಟ್ಟಿರುವಂಥ ಮೆಂತ್ಯ ತೊಗೊಂಡಿದ್ದೀನಿ, ಬೇವಿನ ಎಲೆ ತೊಗೊಂಡಿದ್ದೀನಿ, ಹಾಗೆ ಒಂದಷ್ಟು ದಾಸವಾಳ ಹೂ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಅದರ ಈರುಳ್ಳಿ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ನೀವು ಕೂಡ ಹಾಗೆ ತೊಗೊಳ್ಳಿ. 1 kgಯಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಎಳ್ಳೆಣ್ಣೆ ತೊಗೊಂಡಿದ್ದೀನಿ, ಮತ್ತು ಕೊಲಂಜಿ ಆಯಿಲ್ ಅಂತ ಸಿಗುತ್ತೆ, ನಿಮಗೆ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಿಗುತ್ತೆ. ಅದನ್ನು ನಾನು 150 ml ಅಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಅಲೋವೆರಾ ಜೆಲ್ಲು ಹಾಗೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಈಗ ಗ್ರೈಂಡ್ ಮಾಡಿಕೊಂಡು ನಾವು ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಎಲ್ಲ ಎಣ್ಣೆಗಳನ್ನು ಬೆರೆಸ್ಕೊಳ್ಳೋಣ. ಅದನ್ನು ಹಾಗೆ ಕುದಿಯೋಕ್ಕಿಡೋಣ. ನೋಡಿ, ಈಗ ನಾನು ಇದನ್ನು ಕುದಿಯೋಕೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಕುದ್ದ ಮೇಲೆ ನಾವು ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ ಒಂದು ಕಂಟೈನರ್ಗೆ. ಇದರಿಂದ ತುಂಬಾ ಯೂಸಸ್ ಇದೆ ನಮ್ಮ ಹೇರ್ಗೆ. ನಾವು ಇದನ್ನು ಸ್ಕ್ಯಾಲ್ಪ್ಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಹೇರ್ ಫಾಲ್ಸ್ ಆಗಿರ್ಬೋದು, ಮತ್ತು ಫಸ್ಸಿನೆಸ್ ಆಗಿರ್ಬೋದು, ತುಂಬ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಡ್ಯಾಂಡ್ರಫ್ ಬರುತ್ತೆ, ಇದೆಲ್ಲನೂ ಆದಷ್ಟು ಅವಾಯ್ಡ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಮ್ಮ ಹೇರ್ ಗ್ರೋತ್ಗೆ ಅಥವಾ ಡ್ಯಾಂಡ್ರಫ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಚೆನ್ನಾಗಿ ಈಗ ನಾವು ರುಬ್ಬಿ ಹಾಕಿರುವಂಥದ್ದು ಮತ್ತು ಎಣ್ಣೆ ಎರಡೂ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದಕ್ಕೆ 30-35 ನಿಮಿಷ ಬೇಕಾಗುತ್ತೆ ಕುದಿಯೋದಕ್ಕೆ. ಈಗ ಈ ಎಣ್ಣೆ ರೆಡಿ ಆಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.